ದೇವ 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 ಅಲ್ಕಟ್ಟನ ಮಗ ಮಧುಗೆ ಹುಸೇನ್ ಅಂತ ಡೀಲ್ ಮಾಡ್ಕೊಂಬ ಅಂತ ಕಳ್ಸಿದ್ರೆ ಅವನ್ ಮಗಳನ್ನ ರೇಪ್ ಮಾಡ್ದ. ಯಾವ ಕಲಿ ಮಾಡ್ರಾಗೋದ, ಗೌಡ್ರ ಶಿಷ್ಯ ಮಾಡ್ರಾಗೋದ ಅಂತ ಪೇಪರ್ನಲ್ಲಿ ದೊಡ್ಡದಾಗ ಬಂದ್ಬಿಡ್ತು. ಛೇ, ನಿಮ್ಮಂತ ಬೇವಸಿಗಳು ಕಟ್ಕೊಂಡು ಅವರಿಬ್ಬರು ಸಮಾಧಿ ಮಾಡೋದಕ್ಕೆ ಗುಡಿನ ಹ್ಯಾಂಗ್ ತೋಡ್ಲಿ. ಗೆಟ್ ಔಟ್ ಔಟ್. ಚಿಕ್ಕ ಪುಟ್ಟ ಗೂಂಡಾಗಿರಿ ಕೆಲಸ ಮಾಡಿ ಇವ್ರು ಸಹಾಯ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ, ಆದ್ರೆ ಇವತ್ತು ಆ ಪಾಟೇಲ್ ಜೊತೆಗೆ ಸೇರ್ಕೊಂಡು ಕೊಲೆ ಮಾಡಿ ಮತ್ತೆ ಬೇರೆ ತೊಳಿತಾ ಇದ್ಯಾ. ನಿನ್ನ ತಾಯಿ ಬಂದು ನನ್ನ ಮಗ ಎಲ್ಲಿ ಅಂತ ಕೇಳಿದ್ರೆ ರೌಡಿ ಅಂತ ಹೇಳ, ಇಲ್ಲ ಒಬ್ಬ ಕೊಲೆಗಾರ ಅಂತ ಹೇಳ? ಬಂದ ಇಲ್ಲ, ಬರ್ತಾಳ ಇಲ್ಲ, ಅವತ್ ಬರ್ದೇ ಇದ್ದಳು ಇವತ್ತು ಬರ್ತಾಳ. ಇಷ್ಟೆಲ್ಲ ಕೇಳಿದೆಯಲ್ಲ, ಆ ವ್ಯಕ್ತಿನ ಯಾಕೆ ಕೊಂದೆ ಅಂತ ಕೇಳಿದ್ಯಾ? ಸುಖವಾಗಿ ಬೆಳೆದು ಗಂಡನ ಮನೆ ಸೇರಿ ಬೇರೆಯವ್ರ ಮನೆ ಬೆಳಗ್ಬೇಕಾದ ದೀಪ ಇವತ್ತು ಗೋರಿಮಿಂದ ಬಿದ್ದು ಆರೋಗಿರೋ ದೀಪ ಆಗಿದೆ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರು? ಅದಕ್ಕೆ ಅಂತ ಪೊಲೀಸ್ ಇದೆ, ಕಾನೂನಿದೆ. ಇದೆ, ಎಲ್ಲ ಇದೆ. ಅರೆಸ್ಟ್ ಮಾಡ್ತಾರೆ, 2 ಸೂಟ್ ಕೇಸ್ ಕೊಟ್ರೆ ಸಾಕ್ಷಿ ಇಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಅದಕ್ಕೆ ಸಾಕ್ಷಿ ಸಮೇತ ಬಂದಿದ್ದೀನಿ. ನಿನ್ನ ದುಷ್ಟ ಶಕ್ತಿನ ಅಂತ್ಯ ಮಾಡೋಕೆ. ನನ್ನ ಶಕ್ತಿನ ಅಂತ್ಯ ಮಾಡೋದಕ್ಕೆ ಆ ದೇವ್ರ ಒಬ್ಬನಿಂದ ಮಾತ್ರ ಸಾಧ್ಯ. ರಾವಣನ ಸಂಹಾರಕ್ಕೆ ರಾಮನ ಜನ್ಮ, ಕೌರವರ ಸಂಹಾರಕ್ಕೆ ಕೃಷ್ಣನ ಜನ್ಮ. ಈ ಕಲಿಯುಗದ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡೋದಕ್ಕೆ ಈ ಚರಣ್ ಜನ್ಮ. ಅಣ್ಣ, ದೇವ್ನ ಪೊಲೀಸ್ ಅರೆಸ್ಟ್ ಮಾಡ್ಬಿಟ್ರು. ಹೌದಾ? ನೋಡಿ, ಕಾವೇರಿ ನಾನು ನಿಮ್ಮ ಆಸ್ಪತ್ರೆ ಕರ್ಕೊಂಡು ಹೋಗಿ ದೇವ್ನ ನಾನು ಬಿಡ್ಸ್ಕೊಂಡ್ ಬರ್ತೀನಿ. ಪಾಟೀಲ್ ರೇ, ಇಂಥ ಹೊತ್ನಲ್ಲಿ ನೀವು ಕಾವೇರಿ ಜೊತೆಲಿ ಇರ್ಬೇಕು. ದೇವ್ನ ನಾನು ಬಿಡ್ಸ್ಕೊಂಡ್ ಬರ್ತೀನಿ. ಅಮ್ಮ ಬಾರಮ್ಮ. ಅಮ್ಮ, ನೀನ್ ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿ ಹೇಳಮ್ಮ, ಆ ಕೊಲೆಗಾರ ಯಾರು ಅಂತ. ಇವನ ಅಮ್ಮ, ಇವನೇ ತಾನೆ. ಸರಿಯಾಗಿ ನೋಡಿ ಹೇಳಮ್ಮ, ಇವನ್ ತಾನು ಕೊಲೆ ಮಾಡಿದ್ದು ಹೇಳಮ್ಮ. ಇಲ್ಲ ಇಲ್ಲ, ಇವ್ರು ಯಾರು ಅಲ್ಲ. ಅಮ್ಮ, ಕೊಲೆಗಳನ್ನು ತೋರಿಸ್ತೀನಿ ಅಂತ ಹಾಗೆ ಹೋಗ್ತಾ ಇದೀಯ? ಅಮ್ಮ ಅಮ್ಮ, ನಮಸ್ಕಾರ. ಬೇಲ್ ತಗೊಳ್ಳಿ, ದೇವ್ನ ರಿಲೀಸ್ ಮಾಡಿ. FIR ಹಾಕಾಗಿದೆ, ಕೋರ್ಟ್ಗೆ ಬಂದು ಬಿಡಿಸ್ಕೊಂಡು ಹೋಗಿ. ಸಾಕ್ಷ್ಯ ಆಧಾರವಿಲ್ಲದ ಕಾರಣ ದೇವರಾಜ್ನನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಲಾಗಿದೆ. ನಿಜವಾದ ಅಪರಾಧಿನ ನಿರಪರಾಧಿ ಅಂತ ಕೋರ್ಟ್ ಡಿಸೈಡ್ ಮಾಡ್ತು. ಅದು ನಿಮ್ಮ ಅದೃಷ್ಟ. ತುಂಬಾ ಈಸಿಯಾಗಿ ಹೊರಗೆ ಬಂದ್ಬಿಟ್ರಿ. ಇದೇನ್ ಮಹಾ, ಮನೆ ಅಂದ್ಮೇಲೆ ಹಿಂಬಾಗ್ಲು ಮುಂಬಾಗ್ಲು ಇದ್ದೇ ಇರುತ್ತೆ. ಆದ್ರೆ ಕೋರ್ಟ್ಗೆ ಸುತ್ತ ಬಾಗ್ಲಿರುತ್ತೆ. ಹೊರಗೆ ಬರೋದು ಅಷ್ಟು ದೊಡ್ಡ ವಿಷಯ ಏನಲ್ಲ. ನಾವ್ ಯಾವ ಬಾಗ್ಲಿಂದ ಹೊರಗೆ ಬಂದ್ರು ನೀನ್ ಮಾತ್ರ ದ್ವಾರಪಾಲಕಂತರ ನಾವ್ ಬರೋ ದಾರಿನೇ ಕಾಯ್ತಾ ಇರ್ತೀಯಲ್ಲ. ಯಾಕೆ ದಂಧ ಬದಲಾಯಿಸ್ಬಿಟ್ಟ? ಹಳೇದ್ಯಾವ್ದನ್ನು ಮರ್ತಿಲ್ಲ ತಾನೆ? ನೀವ್ ಹೇಗಿದ್ದೀರಾ? ಮುಂಚಿನ ತರ ಇಲ್ಲ. ಸಾವುಗೋಸ್ಕರ ಕಾಯ್ತಾ ಇದ್ದೀನಿ. ಯಾರ ಸಾವಿಗೆ? ನನ್ನ ಸಾವಿಗೆ. ನೀವು ಚೆನ್ನಾಗಿರ್ಬೇಕು, 100 ವರ್ಷ ಬಾಳಿ. ಮಾತೃದೇವೋ ಭವ
ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸತ್ಯ ನುಡಿಯ ಬಾಯಲ್ಲಿ ಅಸತ್ಯದ ಬೆಂಕಿ ಮಳೆ ಬರ್ತಾ ಇದೆ ಅಂದ್ರೆ ಯಾರು ನಂಬೋದು ಯಾರು ಬಿಡೋದು ಅಂತ ಅರ್ಥ ಆಗ್ತಾ ಇಲ್ಲಮ್ಮ. ಮನುಷ್ಯನಾಗಿ ಹುಟ್ಟಿದ್ರೆ ಸಾಲದು, ಏನಾದ್ರು ಸಾಧಿಸ್ಬೇಕು, ಕೀರ್ತಿ ಗಳಿಸ್ಬೇಕು ಅಂತ ಸ್ಫೂರ್ತಿ ತುಂಬಿದ ನೀನೇ ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ. ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ಬೋದು, ಆದ್ರೆ ನ್ಯಾಯ ಕಾಣಿಸ್ತಾ ಇರಲ್ಲ. ಸತ್ಯ ಸಮಾಜದಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಸತ್ಯ ಸತ್ತಿಲ್ಲ. ಇವೆರಡಕ್ಕೂ ಜೀವ ಬರಬೇಕು ಅಂದ್ರೆ ಸರಿಯಾದ ಸಾಕ್ಷಿ ಇರಬೇಕು, ಕಣ್ಣಾರೆ ಕಂಡಿರ್ಬೇಕು. ಆಗ್ಲೇನೆ ಸತ್ಯಮೇವ ಜೈತೆ ಅನ್ನೋ ಪದಕ್ಕೆ ಅರ್ಥ ಬರುತ್ತೆ ಅಂತ ನೀನೇ ಹೇಳ್ತಾ ಇದ್ದಲ್ಲಮ್ಮ. ಕೊಲೆಗಾರನ ಕಣ್ಣಾರೆ ಕಂಡೆ, ಸಾಕ್ಷಿ ನಾನು ಹೇಳ್ತೀನಿ ಅಂತ ಬಂದು ಆದ್ರೆ ಏನಮ್ಮ ಮಾಡ್ದೆ? ಮೌನವಾಗ್ಬಿಟ್ಟಲ್ಲಮ್ಮ, ಮೌನವಾಗ್ಬಿಟ್ಟೆ ಅಮ್ಮ. ನೀನು ನನ್ನ ಮನೆ ನ್ಯಾಯ ದೇವತೆ ಕಣಮ್ಮ, ಕಣ್ಣಿದ್ದು ಕುರುಡಿ ಆಗ್ಬಿಟ್ಟಲ್ಲಮ್ಮ. ಯಾಕಮ್ಮ? ಸರ್, ಏನು ಕಮಿಷನರ್ ನಿಮ್ಮನ್ನ ಅರ್ಜೆಂಟ್ ಆಗಿ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಓಕೆ. ಈಗ ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆಸಿದ್ದು ಅಂತ ಗೊತ್ತಾ? ಸಮಾಜದ ರಕ್ಷಣೆಗೆ, ಶಾಂತಿ ಸ್ಥಾಪನೆಗೆ ಕಾನೂನಿದೆ. ಕಾನೂನಿನ ಪರವಾಗಿ ಕೆಲಸ ಮಾಡೋಕೆ ನಾವಿದ್ದೀವಿ. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಿಮ್ಮೆಲ್ಲ ಆಕ್ಟಿವಿಟೀಸ್ನು ನಿಲ್ಲಿಸಬೇಕು. ನಮ್ಗೆ ಹೇಳೋಕ್ಕಿಂತ ಮುಂಚೆ ಸಮಾಜ ಸೇವೆ ಹೆಸರಿನಲ್ಲಿ ರೋಲ್ ಕಾಲ್ ಮಾಡ್ತಾ ಇದ್ದಾನಲ್ಲ ಗೌಡ, ಅವನಿಗೆ ಮೊದಲು ನಿಲ್ಸಕ್ ಹೇಳಿ. ಕ್ರಿಮಿನಲ್ಸ್ ಅಂತ ಗೊತ್ತಿದ್ರು ಎಂಜಿಲ್ ಕಾಸ್ಗೋಸ್ಕರ ಸುಳ್ಳು ಸಾಕ್ಷಿಗಳನ್ನ ಹುಟ್ಟಾಕಿ ಅಪರಾಧಿಗಳನ್ನ ನಿರಪರಾಧಿಗಳು ಅಂತ ಪ್ರೂವ್ ಮಾಡಿ ಫಲವತ್ತಾದ ಸಮಾಜದಲ್ಲಿ ಪಾಪಸ್ ಕಳ್ಳಿಗಳನ್ನ ಹುಟ್ಟಾಕ್ತಾ ಇರೋ ಲಾಯರ್ಸ್ನ ಮೊದಲು ನಿಲ್ಸಕ್ ಹೇಳಿ. ಓಟ್ ಹಾಕ್ಸ್ಕೊಂಡು ಗೆದ್ದ ತಕ್ಷಣ ಗೆಲ್ಲಿಸಿದವ್ರನ್ನೇ ಮರೆತು ಅವ್ರ ಸಮಸ್ಯೆಗಳ ಬಗ್ಗೆ ಗಮನ ಕೊಡದೆ ಅವ್ರನ್ನೇ ಕಾಗಿತರ ಕಿತ್ತಿಂದು ಸಮಾಜದಲ್ಲಿ ಸಮಾಧಿ ಕಟ್ಟಿ ಅದ್ರ ಮೇಲೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಭವ್ಯವಾದ ಭಾರತಕ್ಕೆ ಬಡತನದ ಲೇಬಲ್ ಅಂಟಿಸ್ತಾ ಇದ್ದಾರಲ್ಲ ವೈಟ್ ಕಾಲರ್ ಕ್ರಿಮಿನಲ್ ಪೊಲಿಟಿಷಿಯನ್ಸ್, ಅವರಿಗೆ ಮೊದಲು ಹಗಲು ದರೋಡೆ ನಿಲ್ಸಕ್ ಹೇಳಿ. ಎಲ್ಲೂ ನ್ಯಾಯ ಸಿಗದೆ ನೀವೇ ನಮ್ ದೇವರು ಅಂತ ನಿಮ್ಮ ಹತ್ರ ಬಂದಾಗ ಮನುಷ್ಯತ್ವಕ್ಕೆ ಬೆಲೆ ಕೊಡದೆ ನಿಮ್ಮ ಪೊಲೀಸ್ ಪವರ್ನ ದುರುಪಯೋಗ ಪಡಿಸ್ಕೊಂಡು ಸೇಡಿನ ರೂಪದಲ್ಲಿ ಲಾಕ್ಅಪ್ ಡೆತ್ ಮಾಡ್ತಾ ಇರೋ ನಿಮ್ಮ ಡಿಪಾರ್ಟ್ಮೆಂಟಿನ ಅಟ್ಟಹಾಸನ ಮೊದಲು ನಿಲ್ಸಕ್ ಹೇಳಿ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕೋಪ ಯಾಕೆ? ಸಸ್ಪೆಂಡ್ ಅನ್ನೋ ನಾಟಕದ ಮೇಲೆ ಹೊರಗೋಗ್ತಾರೆ. ಮುಂದಿನ ಸ್ಟೇಷನ್ಗೆ ಅಪಾಯಿಂಟ್ ಆಗ್ತಾ ಇದ್ದಾಗೆ ನೆಕ್ಸ್ಟ್ ಲಾಕ್ಅಪ್ ಡೆತ್ಗೆ ಬಲಿ ಯಾರು ಅಂತ ಹೊಂಚಾಗ್ತಾ ಕಾಯ್ತಾ ಇರ್ತಾರೆ. ನಿಮ್ಗಿಂತ ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ. ಇನ್ನು ಮೇಲೆ ಅದು ನಡಿ ಕುಡ್ದು ಅದಕ್ಕೆ ಅದನ್ನ ನೀವ್ ಹೇಳಿದ್ರೆ ಆಗೋದಿಲ್ಲ, ನಮ್ಮನ್ನು ನಂಬಿರೋ ಆ ಜನ ಹೇಳ್ಬೇಕು. ಜನ ಹೇಳೋದನ್ನ ಕೇಳೋದಕ್ಕೆ ಕಾನೂನು ಇದೆ. ಅವ್ರಿಗೆ ನಿಮ್ ಕಾನೂನು ಬೇಕಾಗಿಲ್ರಿ. ಸಮಾಧಾನ ಹೇಳೋ ಮಾತು, ಸಂತಾನ ಮಾಡೋ ಕೈ ಬೇಕು. ಅದು ನಮ್ ಹತ್ರ ಇದೆ. ಹಾಗಾದ್ರೆ ಎನ್ಕೌಂಟರ್ ಹೆಸರಲ್ಲಿ ನಿಮ್ಮೆಲ್ಲರೂ ಹೆಣ ಬೀಳುತ್ತೆ. ಬೀಳ್ಸೋ ಭಗವಂತ ಮೇಲಿದಾನೆ. ಬೂಟಾಡ್ಗೆ ಮಾತ್ಕಾಗ್ಲಿ ಅಥವಾ ನಿಮ್ ಬುಲೆಟ್ಗಾಗ್ಲಿ ಹೆದರೋರಲ್ಲ ನಾವು. ಅಂದ್ರೆ ನೀವು ನಿಮ್ಮ ನಿರ್ಧಾರನ ಬದಲಾಯಿಸೋದಿಲ್ವಾ? ನೀವೇ ಅಲ್ಲ, ಆ ದೇವರೇ ಬಂದು ಹೇಳಿದ್ರು ಈ ನಮ್ಮ ನಿರ್ಧಾರ ಬದಲಾಗೋದಿಲ್ಲ. ಗುಡ್ ಈವ್ನಿಂಗ್ ಸರ್. ಸರ್, ನಾವ್ ಏನೇ ಯೋಚನೆ ಮಾಡಿದ್ರು ಏನು ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಜನ ಬೆಂಬಲ ಜಾಸ್ತಿ. ನೀವು ಹೂ ಅಂದ್ರೆ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು. ನಿನ್ನ ಮಾತಿನ ಅರ್ಥ? ಅದೇ ಸರ್, ಬ್ರಿಟಿಷ್ನವ್ರ ತರ ಅವ್ರವ್ರಲ್ಲೇ ತಂದಿಡೋದು, ಯುದ್ಧ ಪ್ರಾರಂಭ ಆದ್ಮೇಲೆ ಸಜ್ಜಿಲ್ದೆ ಸಮಾಧಿ ಮಾಡೋದು. ಪಾಟೀಲು ಗೌಡ ಎಣ್ಣೆ ಸೀಗೆಕಾಯಿ ಇದ್ದ ಹಾಗೆ. ನಾವು ಗೌಡನಿಗೆ ಸಪೋರ್ಟ್ ಮಾಡಿ ಪಾಟೀಲು ದೇವ್ ಮೇಲೆ ಛೂ ಬಿಟ್ರೆ ಅವ್ರವ್ರೇ ಕಿತ್ತಾಡ್ಕೊಂಡು ಸಾಯ್ತಾರೆ. ಆಗ ರೌಡಿಗಳೇ ಕಿತ್ತಾಡ್ಕೊಂಡು ಸತ್ರು ಅಂತ ಪಬ್ಲಿಕ್ ಸುಮ್ಮನಿರ್ತಾರೆ. ಈ ಕೆಲಸ ಮಾಡ್ಬೇಕಾದ್ರೆ ಗೌಡನ್ಗೆ ನಿಮ್ ಸಪೋರ್ಟ್ ಬೇಕು ಸರ್. ಗೌಡ ಏನೇ ಮಾಡಿದ್ರು ಪೊಲೀಸ್ನವ್ರು ಮಾತ್ರ ಅವನ್ನ ಅರೆಸ್ಟ್ ಮಾಡಬಾರ್ದು. ಗೋ ಅಹೆಡ್.